ಸೌಶೆ ಗ್ರಾಮದಲ್ಲಿ ಆಸಕ್ತ 6-7 ಜನ ವ್ಯಾಪಾರಸ್ಥರು, 5-6 ಜನ ರೈತರು 1999ರಲ್ಲಿ ಸೌಶೆ ಗ್ರಾಮದಲ್ಲಿ ಆರ್ಥಿಕ ಸಬಲತೆಗೆ ಏನಾದರೂ ಮಾಡಬೇಕು ಎನ್ನುವ ವಿಚಾರದಲ್ಲಿ ಕೂಡಿ ಚರ್ಚಿಸುವ ಸಮಯದಲ್ಲಿ ಸಹಕಾರ ಸಂಸ್ಥೆಯನ್ನು ಹೊಂದುವುದರೊಂದಿಗೆ ನಮ್ಮ ಆರ್ಥಿಕ ಉದ್ದೇಶಗಳನ್ನು ಈಡೇರಿಸಬಹುದು ಅನ್ನುವ ನಿರ್ಣಯಕ್ಕೆ ಬರಲಾಯಿತು. ಆ ಒಂದು ಚಿಂತನೆಗೆ ಆವಾಗಿನಿಂದಲೇ ಆ ವಿಷಯ ಕುರಿತು ಪ್ರಯತ್ನ ಪ್ರಾರಂಭಿಸಿದರು. ಆ ಒಂದು ಪ್ರಯತ್ನದ ಫಲವಾಗಿ 503 ಜನರ ಸಂಘಟನೆಯಲ್ಲಿ 4,03,700 ಷೇರು ಬಂಡವಾಳದೊಂದಿಗೆ ದಿನಾಂಕ 21/6/1999ರಂದು ಸಂಸ್ಥೆ ನೋಂದಣಿಯಾಯಿತು. ನಂತರ ದಿನಾಂಕ 14/8/1999ರಂದು ಸಂಶಿ ಅರ್ಬನ್ ಕೋ-ಆಪ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಸೌಶಿ ಎಂಬ ಹೆಸರಿನೊಂದಿಗೆ ತನ್ನ ಕಾರ್ಯವನ್ನು ಆರಂಭಿಸಿತು. ಸಂಸ್ಥೆಯ ಪ್ರಾರಂಭದ ಸಮಯದಲ್ಲಿ ವೈಯಕ್ತಿಕವಾಗಿ ಸಂಸ್ಥೆಯ ಆರ್ಥಿಕ ಹೊರೆಯನ್ನು ನಿಭಾಯಿಸಿದರೂ ತಾವು ಸ್ಥಾಪಿಸಿದ ಸಂಸ್ಥೆಯ ಹೊಣೆ ಹೊತ್ತು ನಿರ್ಮಾಣಕ್ಕೆ ಕಾರಣೀಕರ್ತರಾದ ಸಂಸ್ಥಾಪಕರು ಇವರು. ದಿವಂಗತ ಶ್ರೀ ಡಿ.ವಿ. ಸುಂಕದ್ ಮುಖ್ಯ ಪ್ರವರ್ತಕರು, ದಿವಂಗತ ಶ್ರೀ ಎಂ.ಪಿ. ಕೋರಿ ಪ್ರವರ್ತಕರು, ಶ್ರೀ ವಿ.ಡಿ. ಅಕ್ಕಿ ಪ್ರವರ್ತಕರು, ಶ್ರೀ ಬಿ.ಆರ್. ರಡ್ಡೇರ್ ಪ್ರವರ್ತಕರು, ದಿವಂಗತ ಶ್ರೀ ಎಸ್.ಸಿ. ಯರೇಶಿಮಿ ಪ್ರವರ್ತಕರು, ಶ್ರೀ ಎ.ಬಿ. ಉಪ್ಪಿನ್ ಪ್ರವರ್ತಕರು, ದಿವಂಗತ ಶ್ರೀ ಎನ್.ವೈ. ಪಡ್ತೇರ್ ಪ್ರವರ್ತಕರು, ಶ್ರೀ ಎಸ್.ಸಿ. ಹತ್ತಿ ಪ್ರವರ್ತಕರು, ಶ್ರೀಮತಿ ಎನ್.ಎಸ್. ಯರೇಶಿಮಿ ಪ್ರವರ್ತಕರು, ಶ್ರೀ ಎಸ್.ಆರ್. ನಾಯ್ಕರ್ ಪ್ರವರ್ತಕರು, ದಿವಂಗತ ಶ್ರೀ ಎಸ್.ಎಂ. ಕಮ್ಮಾರ್ ಪ್ರವರ್ತಕರು, ದಿವಂಗತ ಶ್ರೀ ಸಿ.ಎಂ. ಹರ್ಕೂಣಿ ಪ್ರವರ್ತಕರು, ದಿವಂಗತ ಶ್ರೀ ವಿ.ಬಿ. ಕೋರಿ ಪ್ರವರ್ತಕರು. ಪ್ರಸ್ತುತವಾಗಿ ದಕ್ಷ ಆಡಳಿತಕ್ಕೆ ನಿರ್ದೇಶನ ನೀಡುತ್ತಿರುವ ಆಡಳಿತ ಮಂಡಳಿ ಸದಸ್ಯರಿವರು. ಶ್ರೀ ವಿ.ಡಿ. ಅಕ್ಕಿ ಅಧ್ಯಕ್ಷರು, ಶ್ರೀ ಎ.ಬಿ. ಉಪ್ಪಿನ್ ಉಪಾಧ್ಯಕ್ಷರು, ಶ್ರೀ ಎಸ್.ಸಿ. ಹತ್ತಿ ನಿರ್ದೇಶಕರು, ಶ್ರೀಮತಿ ಎನ್.ಎಸ್. ಯರೇಶಿಮಿ ನಿರ್ದೇಶಕರು, ಶ್ರೀಮತಿ ಎಸ್.ಎಸ್. ಕಮ್ಮಾರ್ ನಿರ್ದೇಶಕರು, ಶ್ರೀ ಐ.ಎಂ. ಕೋರಿ ನಿರ್ದೇಶಕರು, ಶ್ರೀ ಎಂ.ಎಚ್. ನಾಯ್ಕರ್ ನಿರ್ದೇಶಕರು, ಶ್ರೀಮತಿ ಎಲ್.ವಿ. ಕೋರಿ ನಿರ್ದೇಶಕರು, ಶ್ರೀ ಎಂ.ಆರ್. ಯಲ್ಲರಡ್ಡಿ ನಿರ್ದೇಶಕರು, ಶ್ರೀ ಜಿ.ಬಿ. ಸೊರಟೂರ್ ನಿರ್ದೇಶಕರು, ಶ್ರೀ ಎಂ.ಎನ್. ಪಡತೇರ್ ನಿರ್ದೇಶಕರು, ಶ್ರೀ ವಿ.ಡಿ. ಸುಂಕದ್ ನಿರ್ದೇಶಕರು, ಶ್ರೀ ಎಸ್.ಎಫ್. ಹತ್ತಿ ಜನರಲ್ ಮ್ಯಾನೇಜರ್. ಸಂಸ್ಥೆಯ ಉದ್ಘಾಟನೆಯು ದಿನಾಂಕ 14/8/1999ರಂದು 12ನೇ ಪಟ್ಟಾಧ್ಯಕ್ಷರಾದ ಶ್ರೀ ಜಗದ್ಗುರು ಫಕೀರ ಚನ್ನವೀರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಶಿರಹಟ್ಟಿ ಹಾಗೂ ಶ್ರೀ ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಗದಗ ಮತ್ತು ಬೆಟಗೇರಿ ಇವರ ಸಾನ್ನಿಧ್ಯದಲ್ಲಿ ನೆರವೇರಿತು. ಅಧ್ಯಕ್ಷತೆಯನ್ನು ದಿವಂಗತ ಶ್ರೀ ಡಿ.ವಿ. ಸುಂಕದ್ ಅವರು ವಹಿಸಿದ್ದರು. ಉಪಾಧ್ಯಕ್ಷರಾದ ಶ್ರೀ ಎಂ.ಪಿ. ಕೋರಿಯವರು, ಆಡಳಿತ ಮಂಡಳಿಯ ಸದಸ್ಯರು, ಎಲ್ಲಾ ಪ್ರವರ್ತಕರು ಹಾಜರಿದ್ದರು. ದಿನಾಂಕ 26/10/2003ರಂದು ಅತಿ ಕಡಿಮೆ ಅವಧಿಯಲ್ಲಿ ಶ್ರೀ ಎಂ.ಪಿ. ಕೋರಿಯವರ ನೇತೃತ್ವದಲ್ಲಿ ನಿವೇಶನ ಖರೀದಿ ಹಾಗೂ ಅಡಿಗಲ್ಲು ಸಮಾರಂಭ ನಡೆಯಿತು. ನಂತರ ದಿನಾಂಕ 23/11/2004ರಂದು ಉದ್ದೇಶಿಸಿದಂತೆ
ಸುಸಜ್ಜಿತ ಕಟ್ಟಡವನ್ನು ಶ್ರೀ ವಿ.ಡಿ. ಅಕ್ಕಿಯವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಯಾಯಿತು. ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ವಹಿಸಿದ್ದರು. ಸಂಸ್ಥೆಯ ಸದಸ್ಯರಿಗೆ ಹೆಚ್ಚಿನ ಸೇವೆಯನ್ನು ಒದಗಿಸುವ ಉದ್ದೇಶದಿಂದ ಸೇಫ್ ಲಾಕರ್ ಸೇವೆಯನ್ನು ಪ್ರಾರಂಭಿಸಲಾಯಿತು. ಸದಸ್ಯರಿಗೆ ತ್ವರಿತ ಸೇವೆ ನೀಡುವ ಉದ್ದೇಶದಿಂದ ಸಂಸ್ಥೆಯ ಸಂಪೂರ್ಣ ವ್ಯವಹಾರವನ್ನು ದಿನಾಂಕ 14/8/2007 ಗಣಕೀಕರಣಗೊಳಿಸಲಾಯಿತು. ಪೂಜ್ಯ ಶ್ರೀ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ಶ್ರೀ ಎ.ಬಿ. ಉಪ್ಪಿನ್ ಅವರು ವಹಿಸಿದ್ದರು. ದಿನಾಂಕ 5/7/2011 ಕುಂದಗೋಳ ತಾಲೂಕಿಗೆ ಪ್ರಥಮ ಬಾರಿಗೆ ಇ ಸ್ಟ್ಯಾಂಪಿಂಗ್ ಸೇವೆಯನ್ನು ಶ್ರೀಮತಿ ಎಸ್ ಕಮ್ಮಾರ್ ಇವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭಿಸಲಾಯಿತು. ಸಂಸ್ಥೆಯ ವ್ಯವಹಾರ ವಿಸ್ತರಣೆಗಾಗಿ ಮೊದಲ ಶಾಖೆಯನ್ನು ತಾಲೂಕಾ ಕೇಂದ್ರ ಕುಂದಗೋಳದಲ್ಲಿ ಪೂಜ್ಯ ಶ್ರೀ ಶಿತಿಕಂಠೇಶ್ವರ ಮಹಾಸ್ವಾಮಿಗಳು ಹಾಗೂ ಶಿವಾನಂದ ಮಠದ ಶ್ರೀ ಬಸವೇಶ್ವರ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಶ್ರೀ ಎಸ್.ಸಿ. ಯರಿಶೀಮಿಯವರ ಅಧ್ಯಕ್ಷತೆಯಲ್ಲಿ ಸಂಸ್ಥೆಯ ಪ್ರಥಮ ಶಾಖೆಯನ್ನು ತೆರೆಯಲಾಯಿತು. ವ್ಯವಹಾರಕ್ಕೆ ಅವಶ್ಯವಿರುವ ಸ್ಥಳದ ವಿಸ್ತರಣೆಗಾಗಿ ಸಂಸ್ಥೆಯ ಮೊದಲ ಮಹಡಿ ಕಟ್ಟಡವನ್ನು ನಿರ್ಮಾಣ ಮಾಡಲಾಯಿತು. ದಿನಾಂಕ 12/3/2014 ಪೂಜ್ಯ ಶ್ರೀ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಹಾಗೂ ಚಿಕೇನುಕೊಪ್ಪ ಶ್ರೀ ಶಿವಶಾಂತ ಶರಣರು ಉದ್ಘಾಟಿಸಿದರು. ಶ್ರೀ ಎಸ್.ಸಿ. ಯರಿಶೀಮಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿತು. ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಮೊಬೈಲ್ ಬ್ಯಾಂಕಿಂಗ್ ಸೇವೆಯನ್ನು ಸಹಕಾರ ಇಲಾಖೆಯ ಅನುಮತಿಯೊಂದಿಗೆ 14/8/2014 ಪ್ರಾರಂಭಿಸಿದ ಸಂಸ್ಥೆ ನಮ್ಮದಾಗಿದೆ. ಈ ಸೇವೆಯು ಬ್ಯಾಂಕಿಂಗ್ ಸೇವೆ ವಂಚಿತ ಗ್ರಾಮಗಳನ್ನು ಗುರುತಿಸಿ ಆ ಒಂದು ಪ್ರದೇಶಕ್ಕೆ ಹಣಕಾಸು ಸೇವೆಯನ್ನು ನೀಡುವ ಉದ್ದೇಶ ಹೊಂದಿದ ಕಾರ್ಯವಾಗಿರುತ್ತದೆ. ಪೂಜ್ಯ ಶ್ರೀ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಹಾಗೂ ಹಾವೇರಿಯ ಹುಕ್ಕೇರಿ ಮಠದ ಶ್ರೀಗಳಿಂದ ಉದ್ಘಾಟಿಸಲ್ಪಟ್ಟಿತು. ಶ್ರೀ ಎಸ್.ಸಿ. ಹತ್ತಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿತು. ಸಂಸ್ಥೆಯ ರೊಟ್ಟಿಗವಾಡ ಶಾಖೆಯ ಉದ್ಘಾಟನೆಯನ್ನು ದಿನಾಂಕ 10/12/2015 ಮುಳ್ಳೊಳ್ಳಿ ವಿರಕ್ತ ಮಠದ ಶ್ರೀ ಶಿವಯೋಗೀಶ್ವರ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಎಸ್.ಸಿ. ಹತ್ತಿಯವರು ವಹಿಸಿದ್ದರು. ಅದೇ ತೆರನಾಗಿ ಗುಡುಗೇರಿ ಶಾಖೆಯ ಉದ್ಘಾಟನೆಯನ್ನು ದಿನಾಂಕ 4/6/2017 ಪೂಜ್ಯ ಶ್ರೀ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಹಾಗೂ ಕುಂದಗೋಳ ಕಲ್ಯಾಣಪುರ ಮಠದ ಅಭಿನವ ಶ್ರೀ ಬಸವಣ್ಣಜ್ಜನವರು ಉದ್ಘಾಟಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಬಿ.ಆರ್. ರಡ್ಡೇರ್ ವಹಿಸಿದ್ದರು. ಸಂಸ್ಥೆಯ ತರ್ಲಘಟ್ಟ ಶಾಖೆಯ ಉದ್ಘಾಟನೆಯನ್ನು ದಿನಾಂಕ 14/8/2021 ಬಬಲೇಶ್ವರ ಶ್ರೀಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಐ.ಎಂ. ಕೋರಿಯವರು ವಹಿಸಿದ್ದರು. ಅದರಂತೆ ಬಂಡಿವಾಡ ಶಾಖೆಯ ಉದ್ಘಾಟನೆಯನ್ನು ದಿನಾಂಕ 1/11/2023 ಶ್ರೀ ಎ.ಸಿ. ವಾಲಿ ಗುರೂಜಿಯವರು ಉದ್ಘಾಟಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ವಿ.ಡಿ. ಅಕ್ಕಿಯವರು ವಹಿಸಿದ್ದರು. ನಮ್ಮ ಸಂಸ್ಥೆಗೆ ಅನೇಕ ಮಹನೀಯರು ಭೇಟಿ ನೀಡಿದ್ದು ವಿಜಯಪುರದ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು, ಶ್ರೀಶೈಲದ ಪೂಜ್ಯ ಶ್ರೀ ವಿಮಲ ರೇಣುಕ ಜಗದ್ಗುರುಗಳು, ಪೂಜ್ಯ ಶ್ರೀ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಹಾಗೂ ಚಿಕೇನುಕೊಪ್ಪ ಶ್ರೀ ಶಿವಶಾಂತ ಶರಣರು, ವಿಧಾನ ಪರಿಷತ್ ಸಭಾಪತಿಗಳಾದ ಶ್ರೀ ವೀರಣ್ಣ ಮತ್ತಿಗಟ್ಟಿಯವರು. ಸಂಸ್ಥೆಗೆ ಲಭಿಸಿದ ಪ್ರಶಸ್ತಿಗಳು ಹಾಗೂ ಹಿರಿಮೆಗಳು: ಯಶಸ್ವಿನಿ ಹೆಚ್ಚು ಸದಸ್ಯರನ್ನು ನೋಂದಾಯಿಸಿದ್ದಕ್ಕಾಗಿ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಅತ್ಯುತ್ತಮ ಸಹಕಾರಿ ಸಂಘ ಪ್ರಶಸ್ತಿ ಸಹಕಾರ ಸಚಿವರಾದ ಶ್ರೀ ಎಚ್.ಎಸ್. ಮಹದೇವ ಪ್ರಸಾದ್ ಇವರಿಂದ, ರಾಜ್ಯ ಮಟ್ಟದ ವಿಶಿಷ್ಟ ಸಂಘ ಪ್ರಶಸ್ತಿ, ಶ್ರೇಷ್ಠ ಸಹಕಾರಿ ಸಂಸ್ಥೆ ಪ್ರಶಸ್ತಿಯನ್ನು ಸಚಿವರಾದ ಶ್ರೀ ಸಂತೋಷ್ ಲಾಡ್ ಅವರಿಂದ ಪಡೆಯಲಾಯಿತು. ಸಂಸ್ಥೆಯ ಸೇವೆಗಳು:
ಸಂಸ್ಥೆಯು ಹಣಕಾಸು ವ್ಯವಹಾರ ನಿರ್ವಹಿಸುವುದರ ಜೊತೆಗೆ ಸಾಮಾಜಿಕ ಕಳಕಳಿಯನ್ನು ವಿವಿಧ ಪರಿಸ್ಥಿತಿಯಲ್ಲಿ ನಿಭಾಯಿಸಿಕೊಂಡು ಬಂದಿದ್ದು ಇರುತ್ತದೆ. ರಾಜ್ಯಕ್ಕೆ ನೆರೆ ಬಂದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಸಂಸದರಾದ ಶ್ರೀ ಪ್ರಹ್ಲಾದ್ ಜೋಶಿಯವರ ಮೂಲಕ 1 ಲಕ್ಷ ರೂಪಾಯಿಗಳ ಪರಿಹಾರ ಚೆಕ್ ನೀಡಲಾಯಿತು. ರಾಜ್ಯದಲ್ಲಿ ಅತಿವೃಷ್ಟಿ ಸಂದರ್ಭದಲ್ಲಿ ತಾಲೂಕಿನ ದಂಡಾಧಿಕಾರಿಗಳ ಮೂಲಕ ಪರಿಹಾರ ನಿಧಿ ಸಲ್ಲಿಸಲಾಯಿತು. ಕರೋನಾ ಸಂದರ್ಭದಲ್ಲಿ ಸಹಕಾರಿ ಇಲಾಖೆಯ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಿಧಿ ಸಲ್ಲಿಸಿದ್ದು ಇರುತ್ತದೆ. ಕರೋನಾ ವಾರಿಯರ್ಸ್ ಹಾಗೂ ಮಾಜಿ ಸೈನಿಕರಿಗೆ ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. 75ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ವರ್ಷದಲ್ಲಿ ಸಂಸ್ಥೆಯ ಗ್ರಾಹಕರಿಗೆ ರಾಷ್ಟ್ರಧ್ವಜವನ್ನು ವಿತರಿಸಲಾಯಿತು. ಸಂಸ್ಥೆಯ ಬೆಳ್ಳಿ ಮಹೋತ್ಸವದ ವರ್ಷದ ಕಾರ್ಯಕ್ರಮವನ್ನು ದಿನಾಂಕ 14/8/2023 ಉದ್ಘಾಟಿಸಿ ನೆರವೇರಿಸಿದ ಕಾರ್ಯಚಟುವಟಿಕೆಗಳು: ಸಂಶೆ ಗ್ರಾಮದ ಕೆಲ ಶಾಲೆಗಳಿಗೆ ಸಸಿ ವಿತರಣೆ, ಬಂಡಿವಾಡ ಶಾಖೆ ಉದ್ಘಾಟನೆ, ಮುಖ್ಯ ಕಚೇರಿಯ ನವೀಕೃತ ಕೌಂಟರ್ ಉದ್ಘಾಟನೆ ಹಾಗೂ ಸಭಾಭವನ ಉದ್ಘಾಟನೆಯನ್ನು ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು, ಗುರುದೇವ ಬ್ರಹ್ಮಾನಂದ ಆಶ್ರಮ ಸಂಶಿ ಮತ್ತು ರಬಕವಿ ಹಾಗೂ ಪೂಜ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು, ವಿರಕ್ತ ಮಠ ಸಂಶಿ ಇವರು ಉದ್ಘಾಟಿಸಿದರು. ಸಂಸ್ಥೆಯ ಸಿಬ್ಬಂದಿಯಿಂದ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು. ದಿನಾಂಕ 17/7/2024 ರೊಟ್ಟಿಗವಾಡ ಶಾಖೆಯ ನೂತನ ಕಟ್ಟಡ ಉದ್ಘಾಟನೆಯನ್ನು ಪೂಜ್ಯ ಶ್ರೀ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ನೆರವೇರಿಸಿದರು. ಅಧ್ಯಕ್ಷತೆಯನ್ನು ಶ್ರೀ ವಿ.ಡಿ. ಅಕ್ಕಿಯವರು ವಹಿಸಿದ್ದರು. ಈವರೆಗಿನ ಬೆಳವಣಿಗೆ ಕುರಿತು ಹಾಗೂ ಸಂಸ್ಥೆಯ ಮುಂದಿನ ಧ್ಯೇಯೋದ್ದೇಶಗಳ ಕುರಿತು ಮಂಡಳಿಯ ಅಭಿಪ್ರಾಯ. ನಮ್ಮ ಸಂಸ್ಥೆಯ ಬೆಳ್ಳಿ ಮಹೋತ್ಸವದ ಸಂದರ್ಭದಲ್ಲಿ ಸಹಕರಿಸಿದ ಗ್ರಾಹಕರಿಗೂ ಮತ್ತು ಸದಸ್ಯರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ನಮ್ಮ ಸಂಸ್ಥೆಯ ಸಂಸ್ಥಾಪಕರನ್ನು ಈ ಸಂದರ್ಭದಲ್ಲಿ ನೆನೆಸಿ, ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಏನು ಬಯಸಿದ್ರು ಆ ರೀತಿಯಲ್ಲಿ ನಮ್ಮ ಎಲ್ಲ ಗ್ರಾಹಕರು ಸದಸ್ಯರು ನಮ್ಮ ಜೊತೆಗೆ ವ್ಯವಹಾರ ಮಾಡಿ ಈ ಸಂದರ್ಭದಲ್ಲಿ ಅವರನ್ನು ನೆನೆಸ್ತಾ ಅವರಿಗೆ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಸಂಸ್ಥೆಯ ಬೆಳ್ಳಿ ಮಹೋತ್ಸವ ಶುಭ ಸಂದರ್ಭದಲ್ಲಿ ದಕ್ಷ ಆಡಳಿತವನ್ನು ನೀಡಿದಂಥ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ, ಪ್ರಾಮಾಣಿಕವಾಗಿ ನಿಷ್ಠೆಯನ್ನು ದುಡಿದಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ವಿಶ್ವಾಸದಿಂದ ನಮ್ಮ ವ್ಯವಹರಿಸಿದಂಥ ಎಲ್ಲ ಸದಸ್ಯರಿಗೂ ಗ್ರಾಹಕರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಗ್ರಾಹಕರು ನಮ್ಮ ಸಂಸ್ಥೆ ಮೇಲೆ ಇಟ್ಟಂಥ ವಿಶ್ವಾಸವನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಮುನ್ನಡೆಸುತ್ತಾ ಪ್ರಾಮಾಣಿಕವಾಗಿ ಉನ್ನತ ಮಟ್ಟ ತಲುಪಲು ನಾವು ಪ್ರಯತ್ನ ಮಾಡುತ್ತೇವೆ ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಈ ಶುಭ ಸಂದರ್ಭದಲ್ಲಿ ಸಂಸ್ಥಾಪಕರು ನಿರೀಕ್ಷಿಸಿದ ಹಾಗೆ ಸಂಸ್ಥೆಯ ಬೆಳವಣಿಗೆಗೆ ಕಾರಣೀಕರ್ತರಾದಂಥ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾರಣೀಕರ್ತರಾದಂಥ ಎಲ್ಲರಿಗೂ ನಾನು ಆಡಳಿತ ಮಂಡಳಿಯ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸಂಸ್ಥೆಯ ಸಂಸ್ಥಾಪಕರು ಆರ್ಥಿಕ ಸಬಲತೆಗಾಗಿ ನಿರ್ಮಿಸಿದ ಈ ಸಂಸ್ಥೆ 25 ವರ್ಷಗಳಲ್ಲಿ ಸಾರ್ಥಕ ಸೇವೆಯನ್ನು ನಿರ್ವಹಿಸಿದೆ ಅಂತ ಹೇಳಲು ಬಹಳ ಹೆಮ್ಮೆ ಅನಿಸುತ್ತದೆ. ಈ ಒಂದು ಆರ್ಥಿಕ ಸಬಲತೆಗಾಗಿ ನಾವು ಜನರಿಗೆ ವಿವಿಧ ಠೇವಣಿಯ ಸಾಲದ ಯೋಜನೆಗಳನ್ನು ಸಹ ನೀಡುತ್ತಾ ಬಂದಿದ್ದು, ನಮ್ಮ ಸಂಸ್ಥೆಯ ಒಂದು ವಿಭಿನ್ನ ಯೋಜನೆಯಾದ ಮೊಬೈಲ್ ವ್ಯಾನ್ ಬ್ಯಾಂಕಿಂಗ್ ಸೇವೆ ರಾಜ್ಯದಲ್ಲಿಯೇ ಸಹಕಾರಿ ಕ್ಷೇತ್ರದಲ್ಲಿ ಪ್ರಪ್ರಥಮವಾದದ್ದು. ಈ ಒಂದು ಸೇವೆಯ ಮುಖಾಂತರ ನಾವು ಗ್ರಾಮೀಣ ಪ್ರದೇಶದ ಜನತೆಗೆ ವಿಭಿನ್ನವಾದಂಥ ಒಂದು ಸೇವೆಯನ್ನು ನೀಡಿದ್ದೇವೆ ಅಂತ ಹೇಳಲು ಬಹಳ ಹರ್ಷವೆನಿಸುತ್ತದೆ. ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಅವಶ್ಯಕವಿರತಕ್ಕಂಥ ಒಂದು ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡು ಇನ್ನೂ ಹೆಚ್ಚಿನ ಸೇವೆಯನ್ನು ಗ್ರಾಹಕರಿಗೆ ನೀಡತಕ್ಕಂಥ ಪ್ರಯತ್ನವನ್ನು ನಾವು ನಮ್ಮ ಸಂಸ್ಥೆಯಿಂದ ಮಾಡುತ್ತೇವೆ ಅಂತ ಈ ಮೂಲಕ ಹೇಳಲು ಬಯಸುತ್ತೇನೆ. ಸಂಸ್ಥೆಯ ಕುರಿತು ಗ್ರಾಹಕರ ಅಭಿಪ್ರಾಯ. ಈಗ ಮೊದಲೆಲ್ಲ ನಾವು ಏನೇ ವ್ಯವಹಾರ ಮಾಡ್ಬೇಕಂದ್ರೆ ಸಿಟಿಗೆ ಹೋಗಿದ್ವಿ. ಈಗ ಸಂಸ್ಥೆ ಬ್ಯಾಂಕ್ನವ್ರು ಮೊಬೈಲ್ ಬ್ಯಾಂಕ್ ಅಂತ ಪ್ರಾರಂಭ ಮಾಡ್ರ.
ಅವರು ಏನೇ ಇದ್ರು ಇಲ್ಲಿ ಬಂದು ಅಮೌಂಟ್ ಕೊಡೋದಿದ್ರು ಇಲ್ಲಿ ಬಂದು ಕೊಡ್ತಾರ, ತುಂಬಿಸೋದಿದ್ರು ಇಲ್ಲಿ ಬಂದು ತುಂಬಿಸ್ಕೊಂಡು ಹೋಗ್ತಾರ. ಹಾಗಾಗಿ ಹಳ್ಳಿ ಒಳಗೆ ಭಾಳ ಅನುಕೂಲ ಆಗೈತ್ರಿ ಆ ಬ್ಯಾಂಕ್. ಸಹಕಾರಿ ರಂಗ ಅಂದರೆ ಜನರಿಂದ ಜನರಿಗಾಗಿ ಮಾದರಿಯ ಸೇವೆಯನ್ನು ಕೊಡುವಂತಹ ಒಂದು ಅತ್ಯುತ್ತಮವಾದಂತಹ ತಳಹದಿಯ ಮೇಲೆ ನಿರ್ಮಾಣವಾದಂತಹ ಸಂಸ್ಥೆಯಾಗಿದೆ. ಸಹಕಾರಿ ಕ್ಷೇತ್ರದಲ್ಲಿ ದುಡಿದಂತಹ ಅನೇಕ ಮಹನೀಯರು ಸಾಮಾಜಿಕ ಕಾರ್ಯದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. ಇಂದು ಅನೇಕ ಕಡೆ ಸಹಕಾರಿ ರಂಗ ಗೊಂದಲದ ಗೂಡು ಅಂತ ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ಅಪವಾದವೆಂಬಂತೆ ನಮ್ಮ ಸಂಶಯ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಜನರಿಗೆ ಅತ್ಯುತ್ತಮ ಸೇವೆ ಸಲ್ಲಿಸುವ ಮೂಲಕ ಮಾದರಿಯ ಸಂಸ್ಥೆಯಾಗಿ ಬೆಳೀತಾ ಇರೋದು ಶ್ಲಾಘನೀಯ. ಸರ ನಾವು ಸಾವಸಿ ಬ್ಯಾಂಕ್ದಾಗ ಸಾಲ ತೊಗೊತಾ ಇದ್ದೀರಿ ಸರ. ಸಾವಸಿ ಬ್ಯಾಂಕ್ಲಿಂದ ನಮ್ಗೆ ಸಹಾಯ ಆಗುತ್ತಾ ಇರ್ತೀರಿ ಸರ. ನಾವು ಮಕ್ಕಳಿಗೆ ಓದಿಸೋ ಸಂಬಂಧ ಹೆಣ್ಮಕ್ಳು ಇದಾರ್ರಿ ಸರ. ಸಾವಸಿ ಬ್ಯಾಂಕ್ಲಿಂದ ನಮ್ಗೆ ಕಡಿಮೆ ಬಡ್ಡಿ ಬರ್ತೈತ್ರಿ ಸರ. ಆ ಬಡ್ಡಿ ನಂತರ ನಾವು ದುಡ್ಡನ್ನು ತೆಗೆದು ಸಾಲ ಫೀಸ್ ಅವು ಕಟ್ಕೊಂತ ಹೊಂಟಿವ್ರಿ ಸರ. ಯಾಕಂದ್ರೆ ಬೇರೆ ಬಡ್ಡಿ ತೆಗೆದ್ರೆ ನಮ್ಮ ಬಡ್ಡಿ ದಾಡ್ದಾಕೈತ್ರಿ ಸರ. ಆ ಬಡ್ಡಿ ನಮಗೆ ಕಟ್ಟಾಕ ಆಗೋದಿಲ್ರಿ ಸರ. ಅದಕ್ಕೆ ನಾವು ಸಾವಸಿ ಬ್ಯಾಂಕ್ ಕಡಿಮೆ ಬಡ್ಡಿ ಆಕೈತಲ್ಲ ಅಲ್ಲಿಂದ ತೆಗೆದು ನಾವು ಅವರಿಗೆ ಓದಿಸೋ ಖರ್ಚು ನೋಡ್ಕೊಂತ ಹೊಂಟಿದ್ದೀರಿ ಸರ. ಸಾವಸಿ ಬ್ಯಾಂಕ್ಲಿಂದ ನಮ್ಗೆ ಭಾಳ ಅನುಕೂಲ ಆಗೈತ್ರಿ ಸರ. ನೋಡಿ ಸರ, ನಾವು ರೈತಾಪಿ ಜನ, ನಮ್ಗೆ ಒಂದು ಟೈಮ್ದಾಗ ರೊಕ್ಕ ಇರ್ತೈತಿ, ಒಂದು ಟೈಮ್ದಾಗ ರೊಕ್ಕ ಇರೋದಿಲ್ಲ. ರೊಕ್ಕ ಇಲ್ಲ ಟೈಮ್ದಾಗ ಏನು ಮಾಡ್ತೇವೆ ಅಂದರೆ ಬಂಗಾರ ತೊಗೊಂಡು ಹೋಗಿ ಸಾವಸಿ ಬ್ಯಾಂಕ್ನಾಗ ಒತ್ತಿ ಇಡ್ತೇವ್ರಿ. ಒತ್ತಿ ಇಟ್ಟು ನಮ್ಮ ರೊಕ್ಕ ತೊಗೊಂಡು ಬಂದು ನಾವು ಗೊಬ್ಬರ ಬೀಜ ಎಲ್ಲ ನಮ್ಮ ಭೂಮಿಗೆ ಸೌಲಭ್ಯ ಮಾಡ್ಕೊತೇವ್ರಿ. ಇನ್ನೊಂದು ಏನು ಅಂದರೆ ಸಾವಸಿ ಬ್ಯಾಂಕ್ನವರು ನಮ್ಗೆ ಬಡ್ಡಿ ಕಡಿಮೆ ಮಾಡಿ ಕೊಡ್ತಾರ. ಎಲ್ಲ ಸೌಲಭ್ಯ ಅವರಿಂದ ನಮ್ಗೆ ಕಡಿಮೆ ಇರ್ತೈತಿ. ಅದರ ಸಲುವಾಗಿ ನಾವು ಸಾವಸಿ ಬ್ಯಾಂಕಿಗೆ ಹೋಗಿ ರೊಕ್ಕ ತೊಗೊಂಡ್ಬಂದು ನಮ್ಮ ಬಳೆ ನಾವು ಮಾಡ್ಕೊತೀವಿ. ಎಷ್ಟೋ ಹೇಳಿದ್ರು ಸಾವಸಿ ಬ್ಯಾಂಕಿಂದ ತರಸದ್ದೇ ಕಡಿಮೆನೇ ಇಲ್ಲ. ಈ ಹಳ್ಳಿ ವಾತಾವರಣದಲ್ಲಿ ನಾನು ಒಂದು ಟೈಲರಿಂಗ್ ಕೆಲಸ ಮಾಡ್ಕೊಂಡು ಉದ್ಯೋಗ ಮಾಡ್ತಿದ್ದೆ. ಮೇಲಾಗಿ ಈ ಸಾವಸಿ ಕೋಆಪರೇಟಿವ್ ಬ್ಯಾಂಕ್ನವರು ನನಗೆ ಸಾಲ ಸೌಲಭ್ಯ ಮಾಡಿಕೊಡ್ತಿರಲಿಲ್ಲ. ನಾನು ಆ ಸಾಲ ಸೌಲಭ್ಯ ತೆಗೆದುಕೊಂಡು ನಾನು ಮನೆಯನ್ನು ಮಾಡಿಕೊಂಡು ನಾನು ಈಗ ಒಳ್ಳೆ ರೀತಿಯಿಂದ ಇದ್ದೇನೆ. ನಮ್ಮ ಮನೆಯವರು ಸಾವಸಿ ಬ್ಯಾಂಕಿನ ಸದಸ್ಯ. ಅವ್ರ ಅಪಘಾತಗಳು ತೀರ್ಕೊಂಡಾಗ ಸಾವಸಿ ಬ್ಯಾಂಕ್ನವ್ರು ನಮ್ ಕರೆದು ಸನ್ಮಾನ ಮಾಡಿ ಪರಿಹಾರ ನಿಧಿನೇ ಕೊಟ್ಟು ಕಳ್ಸ್ಯಾರ. ಹಿಂಗಾಗಿ ನಮ್ಮ ಸಾವಸಿ ಬ್ಯಾಂಕ್ ತವ್ರ ಇದ್ದಂಗ ಆಗೈತೆ ನೋಡ್ರಿ. ನಾವು ಸಾವಸಿ ಬ್ಯಾಂಕ್ ಒಳಗೆ ಪಿಗ್ಮಿ ಇಡೋದು ತಕೊಳ್ಳೋದು ಮಾಡಿದ್ವಿ ವರ್ಷ. ಆಮೇಲೆ ಒಂದು 7 ವರ್ಷದಿಂದ ಕಂಟಿನ್ಯೂ ಅಲ್ಲಿ ಸರ್ವಿಸ್ ನಾವು ಅವರು ನಮ್ಗೆ ಸರ್ವಿಸ್ ಕೊಟ್ರ ನಾವು ಕಂಟಿನ್ಯೂ ಪಿಗ್ಮಿ ಇಡೋದು ತಕೊಳ್ಳೋದು ಮಾಡ್ತಿದ್ವಿ. ಆಮೇಲೆ ಪಿಗ್ಮಿ ಏಜೆಂಟರು ನಮ್ಗೆ ರೆಸ್ಪಾನ್ಸ್ ಮಾಡಿದ್ರಿ. ಎನಿ ಟೈಮ್ ಹೇಳಿದ್ರೆ ಫೋನ್ ಹಚ್ಚಿದ್ರು ಬಂದು ಏನೋ ಚೀಟಿ ಇತ್ತೇನೋ ನಮಗೆ ಅಲ್ಲಿದಾಗ ಎಷ್ಟು ಲೋನ್ ಐತಿ ಕೇಳಬೇಕಿತ್ತು ಅಂದ್ರೆ ಅದು ಕೊಡ್ತಿದ್ದೆ. ಆಮೇಲೆ ನಮ್ಗೆ ನಾಳೆ ಲೋನ್ ಬೇಕಪ್ಪ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳಕ್ ಬೇಕಿತ್ತು ಅಂದಾಗ ನಾವು ಇಮಿಡಿಯೇಟ್ ಅದಾಗ ನಾಳೆ ಬೇಕಂದ್ರೆ ಇವತ್ತು ಎಲ್ಲ ಪ್ರೊಸೆಸಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಡೇ ನಾವು ಲೋನ್ ಕೊಡ್ತಿದ್ರು. ಅದಕ್ಕೆ ಆಮೇಲೆ 8 ವರ್ಷದಿಂದ ಕಂಡು ಸರ್ವಿಸ್ ಚಲೋ ಐತಿ. ಅವ್ನು ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಆಮೇಲೆ ಇಮಿಡಿಯೇಟ್ ನಮ್ಗೆ ಮಟಲ್ ಹಾಕ್ಸ್ಕೊಳಕ್ಕೆ ಎದಕ್ಕೋ ಬೇಕಂದ್ರೆ ಅನುಕೂಲ ಮಾಡಿಕೊಟ್ರ. ಬ್ಯಾಂಕಿಗೆ ಹೋದಾಗೆಲ್ಲ ಲೀಡರ್ ಸ್ಟಾಫ್ಸ್ ಆಮೇಲೆ ಮ್ಯಾನೇಜರ್ಸ್ ನಮ್ಗೆಲ್ಲರೂ ಬಾದ ಮೇಲೆ ರೆಸ್ಪಾನ್ಸ್ ಮಾಡ್ತಿದ್ರು. ಬರ್ರಿ ಕೂಡ್ರಿ ಏನೇ ಸರಿ ನಿಮ್ದು ಎಲ್ಲ ಮಾಡ್ಕೊಡ್ತಿದ್ರೆ. ಈ ಮುಖಾಂತರ ಬ್ಯಾಂಕಿಗೆ ಥ್ಯಾಂಕ್ಸ್ ಮಾಡ್ಕೊ. ನಮಸ್ಕಾರ. ಈಗಿನ ದಿನಮಾನದೊಳಗ ಸಾಲಿ ಕಲ್ಕೊಂತ ಅಡ್ಡಾಡ್ತೇವಿ. ಕೆಲಸ ಹುಡ್ಕಾಕ್ ಹೋದ್ರ ಕೆಲಸ ಸಿಗೋಲ್ವು. ಅಂತ ಟೈಮ್ ಒಳಗ ಸಾವಸಿ ಬ್ಯಾಂಕ್ ಒಳಗ ಒಂದ್ ಗಾಡಿ ಕೊಡ್ಸಿದ್ರು. ಇವತ್ ನಾ ಅದನ್ನ ದುಡಿದು ಕಂತು ಕಟ್ಟಾಗುಂತಾನೆ ನನ್ನ ಉಪಜೀವನನು ನಡೆದೈತಿ. ಹಿಂಗಾಗಿ ಸಾವಸಿ ಬ್ಯಾಂಕ್ ಒಳಗ ಎಷ್ಟು ಕೃತಜ್ಞತೆ ಹೇಳಿದ್ರು ನಂದು ಕಡಿಮೆನ. ಸಂಸ್ಥೆಯ ಪ್ರಗತಿ ಪಕ್ಷಿ ನೋಟ. ಸದಸ್ಯರ ಸಂಖ್ಯೆ 4968. ಷೇರು ಬಂಡವಾಳ 68,34,000 ರೂಪಾಯಿಗಳು. ನಿಧಿಗಳು 7,31,00,000 ರೂಪಾಯಿಗಳು. ಠೇವಣಿಗಳು 40,50,00,000 ರೂಪಾಯಿಗಳು. ಸಾಲಗಳು 26,05,00,000 ರೂಪಾಯಿಗಳು. ದುಡಿಯುವ ಬಂಡವಾಳ 50,12,00,000 ರೂಪಾಯಿಗಳು. ಪ್ರಸಕ್ತ ವರ್ಷದ ಲಾಭ 1,17,00,000 ರೂಪಾಯಿಗಳು. ಪ್ರಸಕ್ತ ವರ್ಷದ ಸದಸ್ಯರಿಗೆ 20% ಡಿವಿಡೆಂಡ್ ನೀಡಲಾಗಿದೆ. ಇದಾಗಿತ್ತು ಸಂಸ್ಥೆಯ ಪ್ರಗತಿ ಪಕ್ಷಿ ನೋಟ. ಈ 25 ವರ್ಷಗಳ ಸಾರ್ಥಕ ಸೇವೆಗೆ ಕಾರಣೀಕರ್ತರಾದ ಸಂಸ್ಥೆಯ ಸದಸ್ಯರು, ಗ್ರಾಹಕರು, ಹಿತೈಷಿಗಳಿಗೆ ಹಾಗೂ ಪ್ರತ್ಯಕ್ಷ ಪರೋಕ್ಷ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳು.